ಸೋಮನಹಳ್ಳಿ ಎಂಬುದು ಒಂದು ಸುಂದರವಾದ ಹಳ್ಳಿ. ಅದು ಅಷ್ಟು ಸುಂದರವಾಗಿರುವುದಕ್ಕೆ ಕಾರಣ ಆ ಊರಿನ ಹೆಣ್ಣು ಮಕ್ಕಳೇ. ಏಕೆಂದರೆ ಅಲ್ಲಿ ಮನೆ ಕೆಲಸದಿಂದ ಹಿಡಿದು ಜಮೀನಿನ ಕೆಲಸದವರೆಗೂ ಹೆಣ್ಣು ಮಕ್ಕಳೇ ಮಾಡುತ್ತಿದ್ದಿದ್ದು. ಗಂಡು ಮಕ್ಕಳೆಲ್ಲ ಬರೀ ಸೋಮಾರಿಗಳೇ. ಆ ಊರಿನ ಹೆಂಗಸರೆಲ್ಲರೂ ಈ ಜವಾಬ್ದಾರಿ ಇಲ್ಲದ ಸೋಮಾರಿ ಗಂಡನಿಂದ ಬೇಸತ್ತು ಹೋಗಿದ್ದರು. ಆದರೆ ಅಲ್ಲಿನ ಗಂಡಸರೆಲ್ಲರೂ ಏಕೆ ಅಷ್ಟು ಸೋಮಾರಿಯಾಗಿದ್ದಾರೆ ನೋಡೋಣ ಬನ್ನಿ. ಸೋಮನಹಳ್ಳಿಯಲ್ಲಿರುವ ಹರಳಿಕಟ್ಟೆಯ ಬಳಿ ಊರಿನ ಪ್ರಮುಖ ಸೋಮಾರಿಗಳಾದ ರಂಗ, ಗುಂಡ ಮತ್ತು ಸಿದ್ದ ಹರಟೆ ಹೊಡೆಯುತ್ತಿದ್ದಾರೆ. ಲೇ ಗುಂಡ, ಆ ಸೂರ್ಯ ಯಾಕಪ್ಪ ಅಷ್ಟು ಬೇಗ ಹುಟ್ಟುತ್ತಾನೆ? ಪಾಪ, ಅವನಿಗೂ ನಿದ್ರೆ ಇರಲ್ವೇನೋ? ಅದನ್ನೇಕೆ ಕೇಳ್ತೀಯ ರಂಗ? ಈ ಕೋಳಿಗಳು ಕೂಗುವುದು ನಿಲ್ಲಿಸಿದರೆ ನಾವು ನೆಮ್ಮದಿಯಾಗಿ 12 ಗಂಟೆವರೆಗೂ ಮಲಗಬಹುದು. ನನ್ನ ಹೆಂಡತಿ ಬೆಳಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗಿ ನೀರಾಯಿಸಿ ಅಂತ ಕಿರಿಕಿರಿ ಮಾಡ್ತಾಳೆ. ಕೆಲಸ ಅಂದರೆ ನನಗೆ ಆಗಲ್ಲಪ್ಪ. ಕೆಲಸ ಮಾಡೋಕೆ ದೇವ್ರು ನಮ್ಮ ಕೈ ಕೊಟ್ಟಿಲ್ಲ, ಆರಾಮಾಗಿರೋಕೆ ಕೊಟ್ಟಿದ್ದಾನೆ. ಈ ಕಟ್ಟೆ ಮೇಲೆ ಗಾಳಿ ಎಷ್ಟು ಚೆಂದಾಗಿ ಬರುತ್ತಿದೆ ಅಲ್ವಾ? ಅದು ಸರಿ, ಮಧ್ಯಾಹ್ನ ಊಟಕ್ಕೆ ಏನು ಪ್ಲಾನ್? ಇವತ್ತು ಯಾರ ಮನೆಯಲ್ಲಿ ಹಬ್ಬ ಇದೆ ಅಂತ ಗೊತ್ತಾ? ಪಕ್ಕದ ಊರಿನಲ್ಲಿ ಮದುವೆಯಂತೆ. ಆದರೆ ಹೋಗೋಕೆ 3 ಕಿಲೋಮೀಟರ್ ನಡಿಬೇಕಲ್ಲ. ಅಷ್ಟೊಂದು ಕಷ್ಟ ಯಾರು ಪಡ್ತಾರೆ? ನೋಡ್ಸಿದ್ದ, ಊಟಕ್ಕಾಗಿ ನಡಿಬಾರ್ದು, ಊಟವೇ ನಮ್ಮ ಹತ್ತಿರ ಬರಬೇಕು. ಅದೇ ನಿಜವಾದ ಅದೃಷ್ಟ. ಅಲ್ಲಿ ನೋಡು, ನಮ್ಮ ಊರಿನ ಹೆಂಗಸರು ಹೊಲಕ್ಕೆ ಹೋಗ್ತಿದ್ದಾರೆ. ನಮ್ಮನ್ನು ನೋಡಿ ಹೆಂಗೆ ಗುರೈಸ್ತಾ ಇದ್ದಾರೆ. ಗುರಾಯಿಸ್ಲಿ ಬಿಡು, ಅವರಿಗೆ ಕೆಲಸ ಮಾಡುವ ಅಭ್ಯಾಸ, ನಮಗೆ ಯೋಚನೆ ಮಾಡುವ ಅಭ್ಯಾಸ. ಹೌದು ಹೌದು, ನಾವು ಈ ಊರಿನ ಬುದ್ಧಿಜೀವಿಗಳು. ಕೆಲಸ ಮಾಡಿದ್ರೆ ಬುದ್ಧಿ ಮಂದ ಆಗುತ್ತೆ ಅಷ್ಟೇ. ಗಂಡಸರ ಸೋಮಾರಿತನದಿಂದ ಬೇಸತ್ತ ಹೆಂಗಸರು ಮಾತನಾಡುತ್ತಾ ಹೋಗುತ್ತಿದ್ದಾರೆ. ನೋಡಿದ್ರ ಭಾಗ್ಯಕ್ಕ, ನಮ್ಮೂರಿನ ಮಹಾರಾಜರು ಕಟ್ಟೆ ಮೇಲೆ ಹೆಂಗೆ ಹೊರಟಿದ್ದಾರೆ ಅಂತ. ಏನ್ ಮಾಡುದು ಪಾರ್ವತಿ? ನನ್ನ ಗಂಡನಿಗೆ ಹೆಮ್ಮೆ ಮೇಯಿಸೋಕೆ ಹೋಗು ಅಂದ್ರೆ ಎಮ್ಮೆ ತನ್ನಷ್ಟಕ್ಕೆ ತಾನೇ ಮೇಯುತ್ತೆ, ನಾನೇಕೆ ಹೋಗ್ಲಿ ಅಂತಾನೆ. ನನ್ನ ಕಥೆ ಕೇಳಬೇಡಿ. ಮನೆಯಲ್ಲಿ ಹನಿ ನೀರು ಇರಲ್ಲ, ನಾನೇ ಕೊಡ ಹೊತ್ತು ತರಬೇಕು. ಅವರು ಮಾತ್ರ ಪೇಪರ್ ಓದೋ ತರ ನಾಟಕ ಮಾಡ್ತಾರೆ. ಇವರಿಗೆ ಹೀಗೆ ಬಿಟ್ರೆ ಹಾಗಲ್ಲ. ಊರ್ನಲ್ಲಿ ಒಂದೇ ಒಂದು ಕೆಲಸ ಆಗ್ತಿಲ್ಲ. ಅಂಚಿನ ಮನೆಗಳು ಸೋರುತ್ತಿವೆ, ಯಾರು ರಿಪೇರಿ ಮಾಡಲ್ಲ. ಹೌದು, ಎಲ್ಲ ನಾವೇ ಮಾಡಬೇಕು. ಇವರಿಗೆ ಪಾಠ ಕಲಿಸುವ ಸಮಯ ಬಂದಿದೆ. ಏನ್ ಮಾಡೋಣ? ಇವರನ್ನ ಊರಿಂದ ಹೊರಗೆ ಹಾಕಣ್ವಾ? ಹೊರಗ್ ಹಾಕಿದ್ರೆ ಮತ್ತೆ ನಾವೇ ಅಡುಗೆ ಮಾಡಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಒಂದ್ ಐಡಿಯಾ ಇದೆ. ಏನದು? ಬೇಗ ಹೇಳು. ಇವತ್ತು ಏನಾದ್ರೂ ಒಂದು ಫೈಟ್ ಆಗ್ಲೇಬೇಕು. ಇವತ್ತಿನಿಂದ ಯಾರೂ ಇವರಿಗೆ ಮನೆಯಲ್ಲಿ ಅಡುಗೆ ಮಾಡಬಾರ್ದು. ಊಟ ಬೇಕಾದ್ರೆ ದುಡಿಲೇಬೇಕು ಅಂತ ಕಂಡೀಷನ್ ಹಾಕೋಣ. ಸರಿಯಾದ ಮಾತು. ಹಸಿವಾದರೆ ತಾನೇ ಹುಲಿ ಬೇಟೆಯಾಡೋದು. ಇವರು ಅಷ್ಟೇ. ಮಧ್ಯಾಹ್ನವಾಗಿತ್ತು. ರಂಗನಿಗೆ ತುಂಬಾ ಹೊಟ್ಟೆ ಹಸಿದಿದ್ದರಿಂದ ಹರಟೆ ಮುಗಿಸಿ ರಂಗ ತನ್ನ ಮನೆಗೆ ಊಟಕ್ಕೆಂದು ಬರುತ್ತಾನೆ. ಲಕ್ಷ್ಮಿ, ಊಟಕ್ಕೆ ಬಡಿಸು. ಹೊಟ್ಟೆ ತುಂಬಾ ಹಸಿದಿದೆ. ಒಂಥರ ಹೊಟ್ಟೆಲೆಲ್ಲ ಇಲಿ ಓಡಾಡ್ದಂಗೆ ಆಗ್ತಿದೆ. ಅಯ್ಯೋ, ಊಟಕ್ಕೆ ಅಕ್ಕಿನೇ ಇಲ್ವಲ್ಲ? ನೀವು ಅಂಗಡಿಗೆ ಹೋಗಿ ಅಕ್ಕಿ ತಂದಿಲ್ಲ. ನಾನೇನು ಮಣ್ಣು ಬೇಸ್ಲಾ? ಏನು, ಅಕ್ಕಿ ಇಲ್ವಾ? ನೆನ್ನೆ ತಾನೇ ಚೀಲದಲ್ಲಿತ್ತಲ್ಲ. ಅದು ಮುಗಿದು ಹೋಯ್ತು. ಅಕ್ಕಿ ಬೇಕಾದ್ರೆ ದುಡ್ಡು ಬೇಕು, ದುಡ್ಡು ಬೇಕಾದ್ರೆ ಕೆಲ್ಸ ಮಾಡ್ಬೇಕು. ಸರಿ ಬಿಡು, ಸ್ವಲ್ಪ ಉಪ್ಪಿಟ್ಟು ಮಾಡು, ಸಣ್ಣಕ್ಕಿ ಇದೆಯಲ್ಲ. ಗ್ಯಾಸ್ ಕೂಡ ಖಾಲಿಯಾಗಿದೆ. ಹೋಗಿ ಸೌದೆ ತರೋಕೆ ನಿಮ್ಗೇನು ಸೋಂಬೇರಿತನನ? ನೋಡು ಲಕ್ಷ್ಮಿ, ನನ್ಗೀಗ ತಲೆನೋವು ಬರ್ತಿದೆ. ಅಡುಗೆ ಮಾಡೋದ್ ಬಿಟ್ಟು ಯಾಕೆ ಹಿಂಗೆ ಮಾತಾಡ್ತಿದೀಯಾ? ಇವತ್ತಿನಿಂದ ಈ ಮನೆಯಲ್ಲಿ ಮಾತ್ರವಲ್ಲ, ಇಡೀ ಊರಿನಲ್ಲಿ ಓಲೆ ಉರಿಯಲ್ಲ. ಬೇಕಾದ್ರೆ ನೋಡಿ. ಏನು, ಊರ್ನ ಎಲ್ಲಾರ ಮನೇಲಿ ಇದೇ ಕತೆನಾ? ಹೌದು. ಇವತ್ತು ಉಪವಾಸ ಮಾಡಿ, ಆವಾಗಲಾದ್ರೂ ಬುದ್ಧಿ ಬರುತ್ತೆ. ಲೇ ರಂಗ, ನಿಮ್ಮ ಮನೆಯಲ್ಲಿ ನೀನು ಏನಾದರೂ ತಿಂದ್ಯಾ? ನನ್ನ ಹೆಂಡತಿ ನನಗೆ ಏನು ಕೊಡ್ತಾನೇ ಇಲ್ಲ. ನನ್ನ ಹೆಂಡತಿ ಬಾಗಿಲು ಹಾಕಿಕೊಂಡು ಮಲಗಿದ್ದಾಳೆ. ಸೌದೆ ತಂದ್ರೆ ಮಾತ್ರ ಊಟ ಅಂತಾಳೆ. ಇದು ದೊಡ್ಡ ಪ್ಲಾನ್ ಇರಬೇಕು.
ಹೆಂಗಸರೆಲ್ಲ ಸೇರಿ ನಮಗೆ ಒಗ್ಗಟ್ಟಿನ ಪಾಠ ಕಲಿಸುತ್ತಿದ್ದಾರೆ. ಹಸಿವಾದ್ರೆ ಯೋಚನೆ ಮಾಡೋಕ್ಕೆ ಆಗಲ್ಲಪ್ಪ. ಬನ್ನಿ, ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ. ಹೋಟೆಲ್ನಲ್ಲಿ ದುಡ್ಡು ಕೇಳಲ್ವಾ? ನಮ್ಮ ಹತ್ತಿರ 1 ರೂಪಾಯಿ ಕೂಡ ಇಲ್ವಲ್ಲ. ನೋಡಿ, ನಾವು ಹೀಗೆ ಸೋತು ಹೋಗ್ಬಾರ್ದು. ನಾವೇ ಅಡುಗೆ ಮಾಡ್ಕೊಳ್ಳೋಣ ಬನ್ನಿ. ನಿನಗೆ ಅಡುಗೆ ಮಾಡೋಕೆ ಬರುತ್ತಾ? ಮೊಟ್ಟೆ ಒಡೆಯೋಕ್ಕೂ ನಿನಗೆ ಸೋಮಾರಿತನ. ಒಂದು ಕೆಲಸ ಮಾಡೋಣ, ಕಾಡಿಗೆ ಹೋಗಿ ಹಣ್ಣು ಹಂಪಲ್ ತರೋಣ. ಕಷ್ಟ ಇರಲ್ಲ. ಕಾಡಿಗೆ ಹೋಗೋಕ್ಕೆ ಮತ್ತೆ ನಡಿಬೇಕಲ್ಲ, ಹಸಿವಿನಲ್ಲಿ ನಡೆಯೋಕೆ ಆಗಲ್ಲ. ಅದಕ್ಕೆ ಹೇಳ್ತಿರೋದು, ಈ ಹೆಂಗಸರ ಕಾಟ ತಾಳಕ್ಕೆ ಆಗಲ್ಲ. ಏನಾದರೂ ಮಾಡಲೇಬೇಕು. ಊರಿನ ಪಕ್ಕದಲ್ಲಿ ಒಂದು ಮಾವಿನ ತೋಪು ಇರುತ್ತದೆ. ಅಲ್ಲಿಗೆ ಈ ಸೋಮಾರಿಗಳೆಲ್ಲ ಕಾವಲುಗಾರನ ಕಣ್ಣ ತಪ್ಪಿಸಿ ಹಣ್ಣು ಕದಿಯಲು ಹೋಗುತ್ತಾರೆ. ನಿಧಾನವಾಗಿ ಹೋಗೋಣ, ಆ ಕಾವಲುಗಾರ ಮಲಗಿರಬೇಕು. ಅಲ್ಲಿ ನೋಡಿ, ಎಷ್ಟು ದೊಡ್ಡದಾದ ಹಣ್ಣುಗಳು. ಆದರೆ ಅದು ಮೇಲೆ ಇದೆಯಲ್ಲ, ಯಾರೊತ್ತೋದು? ನಾನು ಹತ್ತಲ್ಲಪ್ಪ. ಹತ್ತಿದರೆ ಇಳಿಯೋಕೆ ಸೋಮಾರಿತನ. ಯಾರು ಅಲ್ಲಿ ನಮ್ ತೋಟಕ್ಕೆ ನುಗ್ಗಿರೋದು? ಇಡ್ರಿ, ಆ ಕಳ್ಳಡನ ಇಡೀರಿ. ಓರು, ಕಾವಲುಗಾರ ಬರ್ತಿದ್ದಾನೆ. ಅವನತ್ರ ಸಿಗಾಕೊಂಡ್ರೆ ನಮಗೆ ಎಷ್ಟು ದಂಡ ಹಾಕ್ತಾರೋ. ಓಡೋಕೆ ಶಕ್ತಿ ಇಲ್ಲವೋ ಮಾರಾಯ? ಸ್ವಲ್ಪ ನಿಲ್ಲೋಕೆ ಹೇಳು. ನಾನು ಇಲ್ಲಿಯ ಮಲಗಿಕೊಳ್ಳುತ್ತೇನೆ. ಅವನು ಬಂದು ಹಿಡಿದುಕೊಂಡು ಹೋಗ್ಲಿ. ಜೈಲಲ್ಲಾದರೂ ಊಟ ಸಿಗುತ್ತೆ. ಛೇ, ನಮ್ಗೀ ಸೋಮಾರಿತನದಿಂದ ಒಂದ್ ಕಳ್ಳತನ ಮಾಡೋಕಾಗ್ತಿಲ್ಲ. ಬನ್ನಿ, ವಾಪಸ್ ಊರಿಗೆ ಹೋಗೋಣ. ಹಣ್ಣು ಬೇಡ, ಮಣ್ಣು ಬೇಡ. ನಮ್ಮ ಊರೇ ವಾಸಿ. ಕನಿಷ್ಠ ಮಲಗೋಕೆ ಕಟ್ಟೆ ಆದ್ರೂ ಇದೆ. ಆ ಊರಿನ ಸೋಮಾರಿ ಗಂಡಸರೆಲ್ಲರೂ ಕಟ್ಟೆ ಮೇಲೆ ಮಲಗಿದ್ರು. ಆದ ಒಬ್ಬ ಸನ್ಯಾಸಿ ಅಲ್ಲಿಗೆ ಬರ್ತಾನೆ. ಮಕ್ಕಳ, ಯಾಕೆ ಇಷ್ಟು ಸುಸ್ತಾಗಿದ್ದೀರಾ? ಮುಖವೆಲ್ಲ ಬಾಡಿ ಹೋಗಿದೆಯಲ್ಲ. ಏನು ನಿನ್ನ ಸಮಸ್ಯೆ ಹೇಳಿ, ನಾನು ಅದಕ್ಕೆ ಪರಿಹಾರ ಕೊಡುತ್ತೇನೆ. ಸ್ವಾಮೀಜಿ, ನಮ್ಮ ಊರಿನ ಶಾಪ ಇದು. ಇಲ್ಲಿ ಊಟ ಸಿಗುತ್ತಿಲ್ಲ. ಇದು ಶಾಪವಲ್ಲಪ್ಪ, ಇದು ನಿಮ್ಮ ಆಲಸ್ಯ. ನಿಮ್ಮ ಊರಿಸ್ಯ ನಿಮ್ಮ ಊರಿನ ಕೆರೆಯ ಕೆಳಗೆ ಚಿನ್ನದ ಊಜಿ ಇದೆ ಅಂತ ನನಗೆ ಜ್ಞಾನೋದಯವಾಗಿದೆ. ಚಿನ್ನದ ಊಜಿಯೇ ಅಂದ್ರೆ ನಾವೆಲ್ಲ ಶ್ರೀಮಂತರಾಗಬಹುದು. ಖಂಡಿತ. ಆದರೆ ನೀವು ಆ ಹೂಜಿ ಸಿಗಬೇಕಾದರೆ ನೀವು ಇಡೀ ಕೆರೆಯ ಹೂಳನ್ನು ತೆಗೆಯಬೇಕು. ಹೂಳು ತೆಗಿಬೇಕಾ? ಹಬ್ಬ, ಅದು ತುಂಬಾ ಕೆಲಸವಾಗುತ್ತದೆ ಸ್ವಾಮೀಜಿ. ಕೆಲಸ ಮಾಡಿದರೆ ಚಿನ್ನ ಸಿಗುತ್ತೆ. ಸುಮ್ಮನೆ ಕುಳಿತರೆ ನಿಮ್ಮ ಹೊಟ್ಟೆಯಂತೆ ನಿಮ್ಮ ಜೀವನವು ಖಾಲಿಯಾಗಿರುತ್ತದೆ. ನೋಡಿ ಗೆಳೆಯರೆ, ಚಿನ್ನ ಸಿಕ್ಕರೆ ನಾವು ಕೆಲಸಗಾರರನ್ನ ಇಟ್ಕೊಂಡು ಮಲಗ್ಬೋದು. ಇದೊಂದ್ಸಲ ಕಷ್ಟಪಡೋಣ. ಸರಿ, ಚಿನ್ನದ ಆಸೆಗಾಗಿ ನಾನು ಮಣ್ಣು ಹಗೆಯಲು ರೆಡಿ. ಸರಿ, ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟುವ ಮುನ್ನ ಕೆಲಸ ಶುರು ಮಾಡಿ. ಆ ಊರಿನ ಸೋಮಾರಿಗಳೆಲ್ಲ ಚಿನ್ನದ ಆಸೆಗಾಗಿ ಬೆವರುವಂತೆ ಕೆಲಸ ಮಾಡುತ್ತಿದ್ದಾರೆ. ಅಪ್ಪ, ಈ ಗುದ್ದಲಿ ಎಷ್ಟು ಭಾರ ಇದೆ. ನನ್ನ ಕೈಯೆಲ್ಲ ಗುಳ್ಳೆಗಳಾಗ್ತಿದೆ. ಮಾತನಾಡಬೇಡ ರಂಗ. ಚಿನ್ನದ ಊಜಿ ಸಿಕ್ಕರೆ ಇದೆಲ್ಲ ಮರೆತು ಹೋಗುತ್ತೆ. ಇಷ್ಟು ವರ್ಷದಲ್ಲಿ ನಾನು ಇವತ್ತು ಬೆವರಿರೋ ಅಷ್ಟು ಯಾವತ್ತೂ ಬೆವರಿಲ್ಲ. ನೋಡಿ, ಕೆರೆಯ ನೀರು ಈಗ ಸ್ವಚ್ಛವಾಗ್ತಿದೆ. ಹೂಳು ತೆಗೆದಿದ್ದಕ್ಕೆ ಕೆರೆ ಸುಂದರವಾಗಿ ಕಾಣುತ್ತಿದೆ. ಚಿನ್ನದ ಊಜಿ ಎಲ್ಲಿ ಸಿಗುತ್ತೋ ಏನೋ. ಈ ಸ್ವಾಮೀಜಿ ಸುಳ್ಳು ಹೇಳಿಲ್ಲ ತಾನೆ? ನೋಡಿದ್ರ ಭಾಗ್ಯಕ್ಕ, ನಮ್ಮ ಪ್ಲಾನ್ ವರ್ಕ್ ಆಗ್ತಿದೆ. ಸೋಮಾರಿಗಳು ಕೆಲಸಗಾರರಾಗಿದ್ದಾರೆ. ಹೌದು, ಚಿನ್ನದ ಆಸೆ ತೋರಿಸಿದ್ದು ಇವರಿಗೆ ಸರಿಯಾಯ್ತು. ಇವತ್ತು ಇವರಿಗೆ ಒಳ್ಳೆ ಊಟ ಮಾಡೋಣ. ಎಲ್ಲೋ ಅರುಗೆ ವಾಸನೆ ಬರ್ತಿದೆ. ಮನೆ ಕಡೆಯಿಂದ ಬರ್ತಿರೋ ಹಾಗಿದೆ. ಕೆಲಸ ಮಾಡಿದ್ರೆ ಹಸಿವು ಕೂಡ ರುಚಿಯಾಗಿರುತ್ತೆ ಅಂತ ಇವತ್ತು ಗೊತ್ತಾಯ್ತು. ಬೇಗ ಮುಗಿಸಿ ಮನೆಗೆ ಹೋಗಿ ಊಟ ಮಾಡೋಣ. ಕೆರೆಯಲ್ಲಿನ ಹೂಳು ತೆಗೆದು ಗಂಡಸರೆಲ್ಲರೂ ಒಂದು ಕಡೆ ಕೂತಿದ್ದಾರೆ. ಆದರೆ ಅವರಿಗೆ ಚಿನ್ನ ಮಾತ್ರ ಸಿಗಲ್ಲ. ಆಗ ಸನ್ಯಾಸಿ ಅಲ್ಲಿಗೆ ಬರ್ತಾನೆ. ಸ್ವಾಮೀಜಿ, ಕೆರೆಯೆಲ್ಲ ಕ್ಲೀನ್ ಆಯ್ತು, ಆದ್ರೆ ನಮಗೆ ಚಿನ್ನದ ಊಜಿ ಸಿಗ್ಲೇ ಇಲ್ಲ. ಅದೆಲ್ಲಿದೆ?
ಚಿನ್ನದ ಊಜಿ ನಿಮ್ಮ ಕಣ್ಣು ಮುಂದೇನೆ ಇದೆಯಲ್ಲಪ್ಪ. ಎಲ್ಲಿದೆ? ನಮಗೇನ್ ಕಾಣ್ತಿಲ್ವಲ್ಲ? ಈ ಕೆರೆಯಲ್ಲಿ ತುಂಬುವ ನೀರೇ ನಿಮ್ಮ ಚಿನ್ನ. ಈಗ ಈ ನೀರನ್ನು ಬಳಸಿ ಹೊಲದಲ್ಲಿ ಬೆಳೆ ಬೆಳೆಯಿರಿ. ಅದೇ ಅಸಲಿ ಸಂಪತ್ತು. ಅಂದ್ರೆ ಚಿನ್ನದ ಊಜಿ ಇಲ್ವಾ? ನಮಗೆ ನೀವು ಮೋಸ ಮಾಡಿದ್ರಾ? ಇದು ಮೋಸವಲ್ಲ ಸಿದ್ದಣ್ಣ, ಇದು ನಿಮ್ಮನ್ನು ನಿದ್ರೆಯಿಂದ ಎಬ್ಬಿಸುವ ದಾರಿ. ಕೆಲಸ ಮಾಡಿದರೆ ನಿಮ್ಮ ದೇಹ ಚೆನ್ನಾಗಿರುತ್ತೆ, ಊರು ಸುಂದರವಾಗಿರುತ್ತೆ. ನೋಡಿ, ಈಗ ಎಲ್ಲರೂ ಎಷ್ಟು ಚಟುವಟಿಕೆಯಿಂದ ಇದ್ದೀರಾ. ಹೌದು, ನಿಜ ಹೇಳ್ಬೇಕಂದ್ರೆ ಕೆಲಸ ಮಾಡುವಾಗ ನನಗಿದ್ದ ತಲೆನೋವು ಮಾಯವಾಯಿತು. ನನಗೂ ಈಗ ಮಲಗಬೇಕು ಅಂತ ಅನ್ನಿಸ್ತಿಲ್ಲ. ಏನೋ ಒಂದು ಸಾಧಿಸಿದ ಖುಷಿ ಇದೆ. ನಾವು ಸೋಮಾರಿಗಳಾಗಿದ್ದು ನಮ್ಮ ತಪ್ಪು. ಇನ್ನು ಮುಂದೆ ಈ ಊರಿನ ಹೆಸರನ್ನೇ ಬದಲಾಯಿಸೋಣ. ಆವತ್ತಿನಿಂದ ಆ ಊರಿನ ಗಂಡಸರೆಲ್ಲರೂ ಬದಲಾಗಿದ್ರು. ಹಚ್ಚ ಹಸಿರಾದ ಹೊಲಗಳಲ್ಲಿ ಗಂಡಸರು ಮತ್ತು ಹೆಂಗಸರು ಇಬ್ಬರು ಕೆಲಸ ಮಾಡುತ್ತಿದ್ದಾರೆ. ಗುಂಡಾ, ಆ ಪಂಪ್ ಸೆಟ್ ಆನ್ ಮಾಡು. ಇವತ್ತು ರಾಗಿ ಬೆಳೆಗೆ ನೀರ್ ಹಾಯಿಸ್ಬೇಕು. ಸರಿ ರಂಗ, ನಾನು ಈಗಷ್ಟೇ ಗೊಬ್ಬರ ಹಾಕಿ ಬಂದೆ. ಕೆಲಸ ಎಷ್ಟು ಬೇಗ ಮುಗಿಯುತ್ತೆ ಅಲ್ವಾ? ನೋಡಿ, ನಮ್ಮ ಊರಿಗೆ ಈಗ ಅಕ್ಕಿ ಹೊರಗಿನಿಂದ ಬರೋದು ಬೇಕಾಗಿಲ್ಲ, ನಾವೇ ಬೆಳೆಯುತ್ತಿದ್ದೇವೆ. ಇವತ್ತು ರಾತ್ರಿ ಊರ್ನಲ್ಲಿ ದೊಡ್ಡ ಹಬ್ಬ ಮಾಡೋಣ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ನಮ್ಮ ಗಂಡಂದಿರು ಈಗ ಕಟ್ಟೆ ಮೇಲೆ ಮಲಗೋದಿಲ್ಲ, ಹೊಲದಲ್ಲಿ ದುಡಿಯುತ್ತಾರೆ. ನಮಗೆ ಅದೆಷ್ಟು ಖುಷಿ. ಸೋಮಾರಿತನ ಕಾಯಿಲೆ ತರಹ ಇತ್ತು. ಕೆಲಸ ಔಷಧಿಯ ತರಹ ಕೆಲಸ ಮಾಡಿದೆ. ಹೌದು, ಇನ್ನು ಮುಂದೆ ಸೋಮನಹಳ್ಳಿ ಅಂದ್ರೆ ಸೋಮಾರಿಗಳ ಊರಲ್ಲ, ಸಾಧಕರ ಊರು. ನನ್ನ ಸೊಂಟದ ನೋವು ಕೂಡ ಮಾಯವಾಯಿತು. ಹೀಗೆ ದಿನ ದುಡಿದ್ರೆ ಯಾವ ಜಿಮ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಈ ಊರಿನ ಬದಲಾವಣೆ ನೋಡಿ ಪಕ್ಕದ ಊರಿನವರು ಆಶ್ಚರ್ಯಪಡುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಬುದ್ಧಿ ಬಂತಲ್ಲ, ಅದೇ ದೊಡ್ಡ ವಿಷಯ. ಸಂಜೆ ಸಮಯವಾಗಿತ್ತು. ಹಳ್ಳಿಕಟ್ಟೆ ಬಳಿ ಊರಿನ ಗಂಡಸರೆಲ್ಲರೂ ಕೆಲಸ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಏನಪ್ಪ ಗುಂಡ, ಕಟ್ಟೆ ಮೇಲೆ ಇವತ್ತು ಕೂರೋಕೆ ಎಷ್ಟೊಂದು ಖುಷಿ ಆಗ್ತಿದೆ ಅಲ್ವಾ? ಹೌದು ರಂದ, ಕೆಲಸ ಮುಗಿಸಿ ಇಲ್ಲಿ ಕೂತರೆ ಬರೋ ಗಾಳಿಯೇ ಬೇರೆ. ನೆಮ್ಮದಿ ಅನ್ನೋದು ಇಲ್ಲಿದೆ. ಮೊದಲು ನಮಗೆ ಇಲ್ಲಿ ಮಲಗುವುದು ಕೆಲಸವಾಗಿತ್ತು, ಈಗ ಇದು ನಮಗೆ ವಿಶ್ರಾಂತಿ ಕೊಡುವ ಜಾಗ. ಊರಿನ ಕೆರೆ ತುಂಬಿದೆ, ಹೊಲದಲ್ಲಿ ಬೆಳೆ ಇದೆ, ಮನೆಯಲ್ಲಿ ನೆಮ್ಮದಿ ಇದೆ. ಇದಕ್ಕಿಂತ ಏನು ಬೇಕು ಒಬ್ಬ ವ್ಯಕ್ತಿಗೆ? ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹೆಂಡತಿಯರು ಈಗ ನಮ್ಮನ್ನು ನೋಡಿ ನಗ್ತಾರೆ, ಬೈಯಲ್ಲ. ಆ ಸನ್ಯಾಸಿ ಸ್ವಾಮೀಜಿಗೆ ನಾವು ಧನ್ಯವಾದ ಹೇಳಬೇಕು. ಅವರು ನಮ್ಮ ಕಣ್ಣು ತೆರೆಸಿದರು. ಸೋಮಾರಿತನ ಸುಖ ಕೊಡ್ಬೋದು, ಆದರೆ ಕೆಲಸ ಗೌರವ ಕೊಡುತ್ತೆ. ಇನ್ನು ಮುಂದೆ ಈ ಕಟ್ಟೆ ಮೇಲೆ ನಾವು ಬರೀ ಹರಟೆ ಹೊಡೆಯೋಕೆ ಬರಲ್ಲ, ಊರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕೆ ಬರೋಣ. ಸರಿಯಾದ ಮಾತು. ನಾಳೆ ಬೆಳಗ್ಗೆ ನಾವೆಲ್ಲರೂ 5 ಗಂಟೆಗೆ ಎದ್ದಿರಬೇಕು, ನೆನಪಿರಲಿ. ಖಂಡಿತ. ಸೋಮಾರಿ ಗಂಡಸರ ಊರು ಈಗ ಕೆಲಸಗಾರರ ಸ್ವರ್ಗವಾಗಿದೆ. ಕಷ್ಟಪಟ್ಟು ದುಡಿದರೆ ಮಾತ್ರ ಜೀವನದಲ್ಲಿ ಸುಖ ಮತ್ತು ನೆಮ್ಮದಿ ಸಾಧ್ಯ. ಸೋಮಾರಿತನ ಜೀವನವಷ್ಟೇ ಅಲ್ಲ, ಸಂಬಂಧಗಳನ್ನು ಹಾಳು ಮಾಡುತ್ತದೆ.